ಏಪ್ರಿಲ್ 22 ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗದಲ್ಲಿ ಸಚಿವ ಡಿ ಸುಧಾಕರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದರು. ಕೋಮು ಗಲಭೆಗೆ ಕುಮ್ಮಕ್ಕು ಕೊಟ್ಟಿದ್ದು ಬಿಜೆಪಿ ಪಕ್ಷ. ಅಷ್ಟೇ ಅಲ್ಲದೆ ದೇಶದ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಮತ ಪಡೆಯುವ ಪ್ರಯತ್ನವನ್ನ ಮಾಡ್ತಿದೆ. ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದು ಕರ್ನಾಟಕದ ಜನತೆಗೆ ಕೇಂದ್ರ ಸರ್ಕಾರ ಚೆಂಬನ್ನ ಕೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ಡೇಂಜರ್ ಅಲ್ಲ, ಡೇಂಜರ್ ಅಂತೂ ಈ ಒಂದು ರಾಜ್ಯದ ಜನರಿಗೆ ಅನ್ನಿಸಿದ್ದರೆ 136 ಸ್ಥಾನಗಳನ್ನು ಗೆಲ್ಲಿಸುತ್ತಿರಲಿಲ್ಲ. ಜನ ವಿರೋಧಿ ಪಕ್ಷ ಡೇಂಜರ್ ಪಕ್ಷವಾಗಿರುವುದು ಬಿಜೆಪಿ ಪಕ್ಷವೆಂದು ಸಚಿವ ಡಿ ಸುಧಾಕರ್ ಅವರು ಪ್ರತಿಕ್ರಿಯೆ ನೀಡಿದರು. ಬಿಜೆಪಿ ಕೋಮುವಾದಿ ಪಕ್ಷ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಕೋಮು ಗಲಭೆಗೆ ಕುಮ್ಮಕ್ಕು ಕೊಡ್ತಕ್ಕಂಥದ್ದು, ಅದಕ್ಕೆ ಪ್ರಚೋದನೆ ಕೊಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಅವರು ಒಂದು ಅಜೆಂಡಾ ಇಟ್ಕೊಂಡು ಅವ್ರಿಗೆ ಅಭಿವೃದ್ಧಿ ಇಲ್ಲ, ಭಾವನಾತ್ಮಕವಾಗಿ ಮತಗಳನ್ನು ಕೆರಳಿಸಿ ಯಾವ ಅಭಿವೃದ್ಧಿ ಇಲ್ಲದೆ ಮತ ತಗೋದು ಅವರ ಪ್ರಯತ್ನ. 2 ಬಾರಿ ಅವರು ಇದರಲ್ಲಿ ಸಫಲರಾಗಿದ್ದಾರೆ, 3ನೇ ಬಾರಿ ಸಫಲರಾಗಲ್ಲ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿರೋದು ಭಾರತ ಜಾತ್ಯತೀತ ರಾಷ್ಟ್ರ, ಒಂದು ಸೆಕ್ಯುಲರ್ ಕಂಟ್ರಿ. ಅದರಿಂದ ಅವರು ಈಗ ನೋಡ್ತಾ ಇದ್ರಿ, ಮಂಗಳೂರಲ್ಲಿ ಆಯಿತು, ಬೇರೆ ಬೇರೆ ಕಡೆ ಆಯಿತು, ಎಲ್ಲ ಕಡೆ ಉತ್ತರ ಭಾರತದಲ್ಲೇ ಆಗ್ತಾ ಇದೆ. ಸೊ ಇದರಿಂದಲೇ ನಮ್ಮ ಮುಖಂಡರು ಹೇಳಿರ್ಬೋದು. ಕಾಂಗ್ರೆಸ್ ನಾವು ಚೆಂಬು ಯಾತಕ್ಕೆ ತೋರಿಸಿದ್ದು, ಕರ್ನಾಟಕ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಅಂತ. ನಾವು 4.5 ಲಕ್ಷ ಕೋಟಿ ಕಟ್ಟಿದ್ರೂ ಕೂಡ ನಮಗೆ ಬರ್ತಾ ಇರೋದು ಕೇವಲ 50,000 ಚಿಲ್ಲರೆ ಕೋಟಿ ಅಂತ ನಮ್ಮದು ವಾದ. 100 ರೂಪಾಯಿಗೆ 13 ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನೋದು ವ್ಯಾಲಿಡ್ ರೀಸನ್. ನಮ್ಮದು ಡೇಂಜರ್ ಅಂತ ಹೆಂಗೆ ಹೇಳ್ತಾರೆ ಜನ. ಡೇಂಜರ್ ಅಂದರೆ 136 ಜನ ಗೆಲ್ಲಿಸ್ತಿಲ್ಲ. ಈಗ ಗೊತ್ತಾಗುತ್ತಲ್ಲ, ಪಾರ್ಲಿಮೆಂಟಲ್ಲಿ 20 ಸೀಟ್ ಗೆದ್ದ ತೋರಿಸ್ತೀವಲ್ಲ, ಅವರು ಡೇಂಜರು. ಕೋಮುವಾದಿ ಪಕ್ಷ ಡೇಂಜರ್. ಅಭಿವೃದ್ಧಿ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಡ್ತಿರೋದು ಅವರು ಡೇಂಜರ್. ಅವರು 9 ಪಾಯಿಂಟ್. ಅವರು ಮುಖ್ಯಮಂತ್ರಿ ಇದ್ದರು, ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಮಂತ್ರಿ ಇದ್ದರು, ಎಸ್ಸರಿ ನೀಡಿದ್ರು, ಎಸ್ಸರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರು ವಾದ ಮಾಡಿದ್ರು, ಅವ್ರೀಗ ಎಸ್ಸರಿ ನೀಡಿಬಿಟ್ರು, ದಾಖಲೆ ಇದೆ. ಅದೇ ಕಾವೇರಿ ವಿಚಾರ ಈಗ ಹಾಕೋದು ಸ್ಪಷ್ಟೀಕರಣ ಮಾಡುತ್ತೆ ಕಾಂಗ್ರೆಸ್ ಅಂತ ಅಲಿಗೇಷನ್. ಈ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ. ಎಲ್ಲ ಸಮಾಜ, SC ST ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲರೂ ಸ್ಪಷ್ಟೀಕರಣ ಮಾಡ್ತಾರೆ, ಎಲ್ಲರೂ ನ್ಯಾಯ ಕೊಡುತ್ತೆ. ನಾನೊಬ್ಬ ಮೈಕ್ರೋಸ್ಕೋಪಿಕ್ ಮ್ಯಾನೇಜರ್, ನನಗೆ ಕೊಟ್ಟಿಲ್ಲ ವಾರ್ತೆ ತುಷ್ಟೀಕರಣ. ನನಗೆ ಕೊಟ್ಟ ತಕ್ಷಣ ಜೈಲಿಗೆ ತುಷ್ಟೀಕರಣ ಮಾಡ್ತಾರೆ ಅಂತ ಬೇಕಾಗುತ್ತೆ. ಅದು ಕರೆಕ್ಟ್ ಅಲ್ಲ. ಕಾಂಗ್ರೆಸ್ ಇತಿಹಾಸ ಇರ್ತಕ್ಕಂಥ BJP ಹಿಂದೆ ಬಂದಿರೋದು ಪಕ್ಷ ಅದು. ಸರ್ ನೆನ್ನೆ ಶನಿ ವರ್ಷ ಅಭಿವೃದ್ಧಿ ನೋಡ್ರಿ, ಏನು ರೀ, ಒಂದು ಅಣೆಕಟ್ಟು ಕಟ್ಟಾರೇನ್ರಿ, ಏನಿದೆ ಅವ್ರದ್ದು ಅಭಿವೃದ್ಧಿ, ಏನು ಮಾಡಿದ್ರಿ? ಎಷ್ಟು ಕಡೆ ನಾವು ಎಸ್ಟಾಬ್ಲಿಷ್ಮೆಂಟ್ ಏನಿರ್ತೀವಿ, ಇವ್ರು ಬಂದು ಏನು ಮಾಡಿದ್ರು 10 ವರ್ಷ ಅಭಿವೃದ್ಧಿ ಹೇಳಿ. ಇಂಥ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯನ್ನು ಹೇಳ್ಬಿಡಿ, ನೀವು ಲಿಸ್ಟ್ ಮಾಡಿಕೊಡಿ. ಅದನ್ನು ಡೇಂಜರನ್ನ ಬದಲು ಕರ್ನಾಟಕಕ್ಕೆ ಇಂತಿಂದ ಮಾಡಿದ್ದೀವಿ, ನಾವು ಇಷ್ಟು ಜನಪರ ಕಾರ್ಯಕ್ರಮ ಮಾಡಿದ್ದೀವಿ, ಇಷ್ಟು ಬಡವರಿಗೆ ಸಹಾಯ ಮಾಡಿದ್ವಿ, ಇಷ್ಟು SC ST ಪರ ಕೆಲಸ ಮಾಡಿದ್ದೀವಿ, ಒಂದನ್ನು ಹೇಳಿ ರೀ. ಆಗ್ತದಂದರೆ ಆಂಜನೇಯ ಪಕ್ಕದಾಗಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಬಡ್ಜೆಟ್ಟಲ್ಲಿ ಅನುದಾನ ಕೊಟ್ಟಿರ್ತಕ್ಕಂಥ